ಅಲವೇ ಮಾಡಲ್ಲ. ನನಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್, ಬಹುಶಃ ಜೀವನದ ಅತಿ ಸುಂದರವಾದಂತ ಕ್ಷಣ ಅಂತಂದ್ರೆ ಅದಾಗತ್ತೆ. ಅದು ನೀವು ಒಂದು 10 seconds ಇರ್ಬೋದು, ಬಟ್ ಜೀವನದ ಅತಿ ಸುಂದರವಾದ ಕ್ಷಣ ಫ್ರೆಂಡ್ಸ್. ಒಬ್ಬ ಡಾಕ್ಟರ್ ಹೇಳಿರುವಂತದನ್ನ ಹೇಳ್ತೀನಿ ನಾನು. ಗುಡ್ ಒಬ್ಬ ಡಾಕ್ಟರ್ ಹೇಳಿರೋಂತಾನೆ ಹೇಳ್ತೀನಿ, ಸರ್ ನಾನ್ ಬೇಕಾದ್ರೆ 1 ಸರತಲ್ಲಿ 2 ಸರತಿ ಮದುವೆ ಮಾಡ್ಕೋಬಹುದು, ತಮಾಷೆ ಹೇಳಿರ್ಬೋದು, ಬಟ್ ಭಾವನೆ ಇತ್ತು ಅದರಲ್ಲಿ. ನನ್ ಸ್ಟೇಜ್ ಮೇಲೆ 1000 ಜನ ಬಂದು ನನಗೆ 2 ಸರತಿ ಬಂದು ವಿಶ್ ಮಾಡಬಹುದು, ಬಟ್ ಆ ಕನ್ವೋಕೇಶನ್ ಏನಿದೆ ಸರ್, ತುಂಬಾ ಖುಷಿ ಕೊಡ್ತು ನನಗೆ. ನನ್ ತಂದೆ ತಾಯಿ ಬಂದಿದ್ರು, ತುಂಬಾ ಖುಷಿ ಪಟ್ರು. ಇಟ್ ವಾಸ್ ಮೋಸ್ಟ್ ಅಮೇಸಿಂಗ್ ಲೈಫ್ ಮೆಮೊರೇಬಲ್ ಅದು. ಎಷ್ಟೋ ಜನ ಫ್ರೆಂಡ್ಸ್, ನಿಮ್ಮ ಸೀನಿಯರ್ಸ್ ಎಲ್ಲ ಜೀವನ ಪರ್ಯಂತ ಆ ಸರ್ಟಿಫಿಕೇಟ್ ತಗೊಳ್ತಿರೋಂತ ಗೌನದ ಏನು ಫೋಟೋ ಇದೆ, ಅದನ್ನೇ ತಮ್ಮ ಏನು ವಾಟ್ಸ್ಆಪ್ ಅಲ್ಲಿ ಯಾವ ಫೋಟೋ ಅಂತ ಕರೀತಾರೆ ಅದಕ್ಕೆ, ಸ್ಟೇಟಸ್ ಮತ್ತೆ ಇನ್ನೊಂದು ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್, ಪ್ರೊಫೈಲ್ ಫೋಟೋ. ಎಷ್ಟೋ ಜನ ನಂದು ನೀವು ನೋಡೋದು, ನಂದು ಜಿಮೇಲ್ ಅಲ್ಲಿ ನಂದು ನೈಟ್ ಔಟ್ ಅವಾರ್ಡ್ ಏನ್ ಫೋಟೋ 2009ರಿಂದ ಇವತ್ತಿನ ಅದನ್ನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಂತಾರಾಷ್ಟ್ರೀಯ ಪ್ರಶಸ್ತಿ ಜೀವನದಲ್ಲಿ 1 ಸರ್ತಿ ಬಂದು ಹೋಗುವಂತದ್ದು. ಅದಕ್ಕೆ ಇವತ್ತೇ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಾನು ಹೇಳಿದಲ್ಲ, ಕುಲಕರ್ಣಿ ಸರ್ ತುಂಬಾ ಸ್ಟ್ರಿಕ್ಟ್. ಕೆಲವು ಸರ್ತಿ ಹ್ಯಾಕ್ ಮಾಡ್ತಾರೆ ಅಂತಂದ್ರೆ ನಾಳೆಯಿಂದ ನೀವು ಪೇ ಮಾಡಿದ್ರು ಇಲ್ಲ ಅಂತ ಅಂದ್ಬಿಡ್ತಾರೆ. ಅವಾಗ ನೀವು ಸರ್ 1 day ಎಕ್ಸ್ಟ್ರಾ ಕೊಡಿ, ನೋ ಅಂದ್ರೆ ನೋ ಅಂತ ಹೇಳ್ತಾ, ನಿಮ್ಗೆ ತುಂಬಾ ಸುಂದರವಾಗಿತ್ತು ಅಂತ ಹೇಳ್ತಾ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪರ್ಸನ್. ಮೀರಾಬಾಯಿ ಮುಳ್ಳೂರು. ಅವ್ರಿಗೆ ಅವಕಾಶ ಕೊಡಿ. ಯಾಕಂದ್ರೆ ನಂಬರ್ ಕಡಿಮೆ ಆಯ್ತು, 150. ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿದೆ 8 ಗಂಟೆಗೆ ಎಕ್ಸಿಟ್ ಆಗುವಂತದ್ದು. ಅವರೆಲ್ಲ ಹೋಗಿದ್ದಾರೆ. ಅದು ಕೊನೆಯವರೆಗೆ ಯಾರು ಇರ್ತೀರ ನೋಡಿಬಿಡುವ. 151 ಆಯ್ತು. ಮೀರಾಬಾಯಿ ಮುಳ್ಳೂರು ಅವರಿಗೆ ಅವಕಾಶ ಕೊಡಿ. ನೋ. ಅಲ್ಲಲಕ್ಷಿ ಎಂ ಬೆಟಗೇರಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ.